ಈ ಸ್ನೇಹಿತರ ದಿನ ಅನ್ನೋದು ನಾವು ಈಗಿನ ಕಾಲದಲ್ಲಿ ಮಾಡುವಂಥ ಆಚರಣೆ ಆಗಿದ್ರೂ ಸಹ ನಮ್ಮ ಪುರಾಣಗಳಲ್ಲಿ ಈ ದಿನಕ್ಕೆ ಸಾಕ್ಷಿ ಮತ್ತು ಉದಾಹರಣೆಯಾಗುವಂಥ ಹಲವಾರು ಪಾತ್ರಗಳು ಮತ್ತು ಕಥೆಗಳು ಇದ್ದಾವೆ. ಅದರಲ್ಲಿ ಒಂದು ಈ ಕೃಷ್ಣ ಸುಧಾಮರ ಕತೆ. ಇವರ ಸ್ನೇಹ ಹೇಗಿತ್ತು, ಅದರ ಕತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಈ ರೀತಿಯ ವಿಶೇಷ ವಿಡಿಯೋಗಳನ್ನ ನೋಡೋದಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೃಷ್ಣ ಮತ್ತು ಸುಧಾಮರು ಮಹರ್ಷಿ ಸಂದೀಪಾನಿಯವರ ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ. ಇವರಿಬ್ಬರು ಬಹಳ ಆತ್ಮೀಯ ಗೆಳೆಯರಾಗಿರ್ತಾರೆ. ಆದರೆ ವಿದ್ಯಾಭ್ಯಾಸ ಮುಗಿದ ನಂತರ ಇವರಿಬ್ಬರ ಜೀವನದ ದಾರಿಗಳು ಬೇರೆ ಬೇರೆಯಾಗುತ್ತೆ. ಕೃಷ್ಣ ದ್ವಾರಕಾ ನಗರದ ರಾಜನಾಗಿರ್ತಾನೆ. ಆದರೆ ಸುಧಾಮ ಒಂದು ಪುಟ್ಟ ಗುಡಿಸಲಿನಲ್ಲಿ ಅವನ ಹೆಂಡತಿ ಮಕ್ಕಳೊಂದಿಗೆ ಕಡು ಬಡತನದ ಜೀವನವನ್ನ ನಡೆಸ್ತಾ ಇರ್ತಾನೆ. ಅವನು ದಿನನಿತ್ಯದ ಜೀವನವನ್ನ ನಡೆಸೋದಕ್ಕೂ ಸಹ ಬಹಳ ಕಷ್ಟಪಡ್ತಾ ಇರ್ತಾನೆ. ಹೀಗಿರುವಾಗ ಒಮ್ಮೆ ಅವನ ಹೆಂಡತಿ ಅವನಿಗೆ ಕೃಷ್ಣನನ್ನು ನೆನಪಿಸಿ ಅವನ ಸಹಾಯವನ್ನ ಕೇಳುವಂತೆ ಹೇಳ್ತಾಳೆ. ಆಗ ಸುಧಾಮ, ನಾನು ಬರಿಗೈಯಲ್ಲಿ ಕೃಷ್ಣನ ಕಾಣೋದಿಕ್ಕಾಗೋದಿಲ್ಲ, ಆದರೆ ಅವನಿಗೆ ತಗೊಂಡು ಹೋಗೋದಿಕ್ಕೆ ನನ್ನ ಬಳಿ ಏನೂ ಇಲ್ಲ ಅಂತ ಹೇಳ್ತಾನೆ. ಆಗ ಅವನ ಹೆಂಡತಿ ಮನೆಯಲ್ಲೇ ಅವಲಕ್ಕಿಯನ್ನ ತಯಾರಿಸಿ ಒಂದು ಬುತ್ತಿ ಕಟ್ಟಿ ಕೃಷ್ಣನಿಗೆ ಅಂತ ಕೊಡ್ತಾಳೆ. ಕೃಷ್ಣನ ಅರಮನೆಗೆ ಬರುವ ಸುಧಾಮ ಅವನು ಕೃಷ್ಣನ ಗೆಳೆಯ ಅಂತ ಹೇಳಿದಾಗ ಆ ಅರಮನೆಯ ಕಾವಲುಗಾರರು ಅವನನ್ನ ಅಪಹಾಸ್ಯ ಮಾಡ್ತಾರೆ. ಆದರೆ ಸುಧಾಮನನ್ನ ಕಂಡ ಕೃಷ್ಣ ಅವನನ್ನ ಅರಮನೆಗೆ ಸ್ವಾಗತಿಸಿ ಅವನನ್ನ ಆತ್ಮೀಯವಾಗಿ ಸತ್ಕರಿಸಿ ಉಪಚರಿಸ್ತಾನೆ. ಕೃಷ್ಣನ ಈ ಉಪಚಾರ ಮತ್ತೆ ಔದಾರ್ಯವನ್ನ ಕಂಡ ಸುಧಾಮ ಅವನಿಗೆ ಈ ಅವಲಕ್ಕಿಯನ್ನ ಹೇಗೆ ಕೊಡೋದು ಅಂತ ಯೋಚಿಸಿ ಅದನ್ನ ತನ್ನ ಹತ್ರನೇ ಬಚ್ಚಿಟ್ಕೊಳ್ಳೋದಿಕ್ಕೆ ಪ್ರಯತ್ನಿಸ್ತಾನೆ. ಆದ್ರೆ ಅದನ್ನ ಕಂಡ ಕೃಷ್ಣ ಸುಧಾಮನಿಗೆ ಅದನ್ನು ತನಗೆ ಕೊಡುವಂತೆ ಕೇಳ್ತಾನೆ. ಆ ಬುತ್ತಿಯಲ್ಲಿದ್ದ ಅವಲಕ್ಕಿಯನ್ನ ಬಹಳ ಆನಂದದಿಂದ ಆಸ್ವಾದಿಸ್ತಾ ತಿಂದು ಸಂತೋಷ ಪಡ್ತಾನೆ. ಇದನ್ನ ಕಂಡ ಸುಧಾಮ ಕೃಷ್ಣನ ಬಳಿ ಏನೂ ಸಹಾಯವನ್ನ ಕೇಳೋಕಾಗದೆ ಹಾಗೆಯೇ ಮನೆ ಕಡೆ ಹೊರಡ್ತಾನೆ. ಹೆಂಡತಿಗೆ ಈಗ ಏನು ಹೇಳೋದು ಅನ್ನೋ ಯೋಚನೆಯಲ್ಲೇ ಅವನು ಮನೆಗೆ ಹಿಂದಿರುಗ್ತಾನೆ. ಆದರೆ ಅವನು ಮನೆಗೆ ಹಿಂದಿರುಗಿದಾಗ ಅವನಿಗೆ ಆಶ್ಚರ್ಯ ಆಗುವಂತೆ ಅವನ ಪುಟ್ಟ ಗುಡಿಸಲು ಅರಮನೆಯಾಗಿ ಬದಲಾಗಿರುತ್ತೆ. ಅವನ ಹೆಂಡತಿ ಮಕ್ಕಳು ಒಳ್ಳೆ ಬಟ್ಟೆಗಳನ್ನು ತೊಟ್ಟಿರ್ತಾರೆ. ಆಗ ಅದು ಕೃಷ್ಣನ ಲೀಲೆಯೇ ಅನ್ನೋದು ಅವನಿಗೆ ತಿಳಿಯುತ್ತೆ. ಏನೂ ಕೇಳದೆ ಎಲ್ಲವನ್ನೂ ಕೊಟ್ಟ ತನ್ನ ಗೆಳೆಯ ಕೃಷ್ಣನನ್ನ ಮನಸ್ಸಿನಲ್ಲೇ ನೆನೆಸುತ್ತಾ ಅವನಿಗೆ ನಮಸ್ಕರಿಸ್ತಾನೆ. ಇದೇ ಅಲ್ವಾ ನಿಜವಾದ ಗೆಳೆತನ ಅಂದರೆ. ತನ್ನ ಸ್ನೇಹಿತನ ಸುಖ ದುಃಖಗಳಲ್ಲಿ ಭಾಗಿಯಾಗೋನೇ ನಿಜವಾದ ಗೆಳೆಯ. ನಿಮ್ಮ ಜೀವನದಲ್ಲೂ ಕೃಷ್ಣನಂತ ಗೆಳೆಯ ಇದ್ದಾರಾ? ಹಾಗಾದರೆ ನಮಗೂ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.